ನಮಸ್ಕಾರ ಗೆಳೆಯರೆ. ನನ್ನ ಸಂಜೀವಿನಿ ಯೋಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ಬೆಳಗ್ಗೆ ಬೇಗ ಹೇಳೋದನ್ನು ರೂಢಿ ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತೆ. ಹೇಳಿ, ಆರೋಗ್ಯಕ್ಕೂ ಒಳ್ಳೆಯದು. ಮೊನ್ನೆ ಆಗಿರೋ ಹಾಸ್ಟೆಲಲ್ಲಿ 22 ವಯಸ್ಸಿನ ಆ ಹುಡುಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡ್ಳು. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದೇಳಿ ನನ್ನ ಚಾನಲ್ ಮತ್ತು ನನ್ನ ಗೆಳೆಯರ ಬಳಗದಿಂದ ಅವರಿಗೆ ಶಾಂತಿಯನ್ನು ಕೇಳ್ಕೊತೀನಿ. ನಂತರ ಮೊನ್ನೆ ಚಿನ್ಮುದ್ರಾ ಚಿನ್ಮಯ ಮುದ್ರಾ ಮುಗಿಸ್ತಾ ಬರ್ತಾಯಿದ್ದೀವಿ. ಇವತ್ತು ಆದಿಮುದ್ರಾ ಅಂತಂದರೆ ಅದು ನಿಮ್ಮ ತಲೆಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಸಂಬಂಧಪಟ್ಟಿರ್ತಕ್ಕಂಥ ಆದಿಮುದ್ರದ ವಿವರ ಏನಪ್ಪ ಅಂತಂದರೆ ನಿಮಗೆ ತಿಳಿಸ್ತೀನಿ. ಹಾಗೆ ಆದಿಮುದ್ರಾ ಮಾಡೋದು ವಿಧಾನ ಹೇಗಪ್ಪ ಅಂತಂದರೆ, ಖಾಲಿ ಕುಳಿತುಕೊಂಡಾಗ ಕೂಡ ನೀವು ಮುದ್ರೆಗಳನ್ನು ಮಾಡ್ಬೋದು. ನಿಮ್ಮ ಅಂಗೈಯಲ್ಲಿ ಹೆಬ್ಬಟ್ಟನ್ನು ಒಳಗಡೆ ಹಾಕಿ 4 ಬೆರಳನ್ನು ಅದರ ಮೇಲೆ ಮುಚ್ಚಿ ಈ ರೀತಿ ಪ್ರೆಜರ್ ಹಾಕ್ಕೊಂಡು ನೀವು ಆರಾಮ ಶಾಂತತೆಯಿಂದ ಉಸಿರಾಟದ ಕಡೆ ಗಮನ ಕೊಡ್ತಾ ಧ್ಯಾನವನ್ನು ಮಾಡ್ತಾ ಹೋಗಬೇಕು. ಉಸಿರಾಟದ ಕಡೆ ಗಮನ ಕೊಡೋದನ್ನು ಬಿಡಬೇಡಿ. ವಿಚಾರಗಳು ಬರ್ತಾ ಇರ್ತವೆ. ವಿಚಾರಗಳ ಬಗ್ಗೆ ತಲೆಗೆ ಇಳಿಸ್ಕೊಬೇಡಿ. ವಿಚಾರ ಇರೋದೇ ಬರೋದಕ್ಕೆ, ಜನರು ಇರೋದೇ ಆಡ್ಕೊಳ್ಳೋದಕ್ಕೆ. ಬರ್ತಾ ಇರ್ತವೆ, ಪಾಡಿಗೆ ಬರ್ತಿರ್ತವೆ, ಪಾಡಿಗೆ ಹೋಗ್ತಿರ್ತವೆ. ಬರ್ಬೇಕಾದ್ರೂ ನೀನೊಬ್ಬನೇ, ಹೋಗ್ಬೇಕಾದ್ರೂ ನೀನೊಬ್ಬನೇ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದಿಮುದ್ರಾ ಹಿಡ್ಕೊಂಡು ಕುಳಿತುಕೊಳ್ರಿ. ಸೂಕ್ಷ್ಮತೆಯಿಂದ 6th ಸೆನ್ಸ್ ವರ್ಕ್ ಆಗ್ತಾ ಹೋಗುತ್ತೆ. ಆ 6th ಸೆನ್ಸ್ಲಿಂದ, ಆದಿಮುದ್ರದಿಂದ ನರನಾಡಿಗಳು ಎಲ್ಲೆಲ್ಲಿ ಏನೇನು ಕೆಲಸ ಮಾಡೋದಕ್ಕೆ ಚಲೋ ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಗಮನ ಕೊಟ್ಕೊತ ಹೋಗ್ರಿ. ಚಿನ್ನಮುದ್ರಾ, ಚಿನ್ಮಯ ಮುದ್ರಾ ಅವೆಲ್ಲದರೂ ಕೂಡ ಏನೇನು ಎಲ್ಲೆಲ್ಲಿ ಎಫೆಕ್ಟ್ ಕೊಡ್ತಾ ಇದ್ದಾವೆ, ಎಲ್ಲಿ ಯಾವ ನರಗಳು ವರ್ಕ್ ಆಗ್ತಾ ಇದ್ದಾವೆ, ಎಲ್ಲೆಲ್ಲಿ ಪೇನ್ ಚಲುವಾಗ್ತಾ ಇದೆ. ಪೇನ್ ಚಲುವಾದಷ್ಟು ಒಳ್ಳೆಯದು. ಯಾಕಪ್ಪ ಅಂದ್ರೆ ನೈಸರ್ಗಿಕವಾಗಿ ಕಾಸ್ಮಿಕ್ ಎನರ್ಜಿ ನಿಮ್ಮ ದೇಹದಲ್ಲಿ ಸೇರ್ತಾ ಇದೆ ಅಂತ. ಪರಿಸರದ ಆ ಒಂದು ವಾತಾವರಣದ ಎನರ್ಜಿ ನಿಮ್ಮ ದೇಹದಲ್ಲಿ ಸೇರಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೋವುಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಕಾಸ್ಮಿಕ್ ಎನರ್ಜಿ ದೇಹದಲ್ಲಿ ಸೇರ್ತಾ ಇರ್ಬೇಕಾದ್ರೆ ಪೇನ್ಗಳು ಚಲುವಾಗುತ್ತೆ. ಅದಕ್ಕೆ ನಿಮಗೇನು ಅನಿಸುತ್ತೆ, ನೋವು ಜಾಸ್ತಿ ಆಗುತ್ತೆ, ಕುಂದ್ರೋಕ್ಕಾಗಲ್ಲ. ಕುಂದಷ್ಟು ಬೇಸು, ನೋವಲ್ಲೇ ಸುಖ ಇರೋದು. ಆ ನೋವನ್ನು ಅನುಭವಿಸ್ತಾ ಬನ್ನಿ. ಧನ್ಯವಾದಗಳು.